ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಬೆಳೆಸ್ತಾ ಇರಿ. ನಿಮಗೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ. ಮತ್ತು ನಮ್ಮ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಬಹಳ ವಿಶೇಷವಾಗಿ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು, ಪುರಾತನ ಗ್ರಂಥದಲ್ಲಿರ್ತಕ್ಕಂಥ ವಿಚಾರಗಳು, ಇನ್ನು ಕೆಲ ಪಂಡಿತರ ಒಂದು ಜ್ಞಾನ ಅಂತಕ್ಕಂಥದ್ದು ಏನಿದೆಯೋ ಅದರ ಬಗ್ಗೆ ನಾವು ಅದನ್ನು ವಿಮರ್ಶೆಯನ್ನು ಮಾಡಿ ಅದರ ಬಗ್ಗೆ ನಾವು ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೀವಿ. ಹಾಗಾಗಿ ಈ ಒಂದು ವಿಡಿಯೋಗಳು ನಿಮಗೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರಗಳು ನಿಮಗೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಪ್ತವಾಗಿರ್ತಕ್ಕಂಥ ಒಂದು ದೇವರ ಒಂದು ಅನುಗ್ರಹ ಇರುತ್ತೆ, ದೇವರ ಒಂದು ಶಕ್ತಿ ಅಂತಕ್ಕಂಥದ್ದು ಕೊಟ್ಟಿರುತ್ತೆ. ಆ ಒಂದು ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಆ ಗುಪ್ತ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಚಾರ. ಗುಪ್ತ ಶಕ್ತಿ ಅಂದರೆ ಏನು? ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಯಾರಿಗೂ ತಿಳಿದೇ ಇರತಕ್ಕಂಥದ್ದನ್ನು ನಾವು ಗುಪ್ತ ಅಂಥೇಳಿ ಕರಿತೀವಿ. ಆ ಥರ ಗುಪ್ತ ಶಕ್ತಿಯಿಂದ ನಾವು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಉದಾಹರಣೆ ತಗೊಂಡ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಅವರ ಒಳಗಡೆ ಇರತಕ್ಕಂಥ ಆ ಒಂದು ಜ್ಞಾನ, ಆ ಒಂದು ಶಕ್ತಿಯಿಂದ, ದೇವರ ಅನುಗ್ರಹದಿಂದ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿ ಭಾರತ ರತ್ನ ಅಂತಕ್ಕಂಥ ಹೆಸರನ್ನು ತಗೊಂಡ್ರು. ಮಹಾತ್ಮ ಗಾಂಧಿಯವರು ಇಡೀ ದೇಶಕ್ಕೇ ಸತ್ಯ, ಶಾಂತಿ, ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರೊಳಗಡೆ ಇರ್ತಕ್ಕಂಥ ಆ ಒಂದು ಶಕ್ತಿ. ಹೀಗೆ ನಾವು ಎಕ್ಸಾಂಪಲ್ನ ಬೇಕಾದಷ್ಟು ತೊಗೋಬೋದು. ಇವತ್ತಿನ ದಿವಸದ ಮೋದಿಯ ತನಕ ವಿಶೇಷವಾಗಿರ್ತಕ್ಕಂಥ ಅವರ ಒಂದು ಶಕ್ತಿ, ಸಾಮರ್ಥ್ಯ, ದೇವರವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಗ್ರಹ ನಮ್ಮ ಈ ಒಂದು ಇವತ್ತಿನ ದಿವಸದ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇರುತ್ತೆ. ಆ ಎಲೆಕ್ಷನ್ನಲ್ಲಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳಾಗ್ತಾರೆ. ಯಾವ ಪಕ್ಷದವ್ರು ಬೇಕಾದರೂ ಆಗ್ಬೋದು. ಆದರೆ ಆ ಪಕ್ಷದವರು ಆ ರಾಜ್ಯಕ್ಕೆ ಮಾತ್ರ ಸೀಮಿತ ಹೊರತು ದೇಶಕ್ಕೆ ಅವರಿಂದ ಅಂಥದ್ದೇನು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಇರೋದಿಲ್ಲ. ಕೊಡುಗೆ ಕೊಡೋರು ಯಾರು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿಗಳು ಮಾತ್ರ ಕೊಡುಗೆ ಕೊಡೋಕ್ಕೆ ಸಾಧ್ಯ. ಅವರ ಒಂದು ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಈಗಿನ ಒಂದು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿ ಚೆನ್ನಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕಾದ್ರೆ ಅವರ ಒಳಗಡೆ ಇರ್ತಕ್ಕಂಥ ಆ ಒಂದು ದೈವಶಕ್ತಿ, ದೈವಭಕ್ತಿ ಇದೆರಡೂ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥ ಕಾರಣ ಆಗಿರುತ್ತೆ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದೊಂದು ದೈವಶಕ್ತಿ ಇದೆ. ಆ ದೈವಶಕ್ತಿಯಿಂದ ನಾವು ನಮ್ಮ ಕೆಲಸದಲ್ಲಿ ನಾವು ಬಹಳಷ್ಟು ಎತ್ತರಕ್ಕೆ ಹೋಗ್ತೀವಿ. ಕೆಲವರು ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಏನಪ್ಪ ಈ ಹುಡುಗನಿಗೆ ಯಾರೂ ಗತಿ ಇಲ್ಲ, ಈ ಹುಡುಗ ತುಂಬ ಬಡವ, ಈ ಹುಡುಗ ನಿರ್ಗತಿಕ, ಯಾರೂ ಇವನಿಗೆ ಸಹಾಯ ಮಾಡೋರಿಲ್ಲ, ಇವನು ಮುಂದೆ ಜೀವನದಲ್ಲಿ ಏನು ಮಾಡ್ತಾನೆ, ಇವನ ಒಂದು ಹೊತ್ತಿನ ಊಟ ಕೂಡ ಇವನೇ ಸಂಪಾದನೆ ಮಾಡಿ ತಿನ್ನಬೇಕು ಅಂತಕ್ಕಂಥ ಮಾತುಗಳನ್ನ ಆಡ್ತಾರೆ. ಆದರೆ ಮುಂದೆ ಒಂದು ದಿನ ಅವನು ಸ್ವತಃ ತಾನು ಕಷ್ಟಪಟ್ಟು ಬೆಳೆದು ದೊಡ್ಡ ಶ್ರೀಮಂತನಾಗಿ ಯಾರ್ಯಾರು ಏನೇನು ಹೇಳಿದ್ರಲ್ಲ ಅವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಆ ರೇಂಜಲ್ಲಿ ಅವನು ಬೆಳೆದಿರ್ತಾನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಆ ಗುಪ್ತ ಶಕ್ತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದೇವರು ಕೊಡುವಂತಹ ಆ ಬುದ್ಧಿಶಕ್ತಿ, ಆ ಜ್ಞಾನಶಕ್ತಿ ಮತ್ತು ದೈವಿಕ ಶಕ್ತಿಯನ್ನು, ಮೂರು ಶಕ್ತಿಗಳನ್ನ ಯಾರು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ತಾರಲ್ಲ
ಅವರು ಬಹಳ ದೊಡ್ಡ ಎತ್ತರ ಮಟ್ಟಕ್ಕೆ ಬೆಳೀತಾರೆ. ನಮ್ಮಲ್ಲಿ ಕೆಲವರು ಬರ್ತಾರೆ, ಗುರುಗಳೇ ನನ್ನ ಮಗನಿಗೆ ವಿದ್ಯಾಭ್ಯಾಸ ಏನೂ ಇಲ್ಲ, ತುಂಬ ದಡ್ಡ ಇದ್ದಾನೆ, ಅವನಿಗೆ ನಾವು ಹಾಸ್ಟೆಲಿಗೆ ಹಾಕಬೇಕು, ಸರಿಯಾಗಿ ಓದ್ತಾ ಇಲ್ಲ, ತುಂಬ ಕಾಟ ಕೊಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ನೆಂಟರಿಷ್ಟರೆಲ್ಲ ಹೇಳ್ತಾರೆ, ನಮಗೂ ಕೂಡ ಈ ಒಂದು ಅನುಭವ ಬರ್ತಾ ಇದೆ, ಇವನೇನು ಮುಂದೆ ಒಂದು ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಅವನ ಜಾತಕ ಪರಿಶೀಲನೆ ಮಾಡಿದಾಗ ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗಗಳಿರುತ್ತೆ. ಹಾಗಾಗಿ ಯಾರೂ ಕೂಡ ಡಿಗ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಶಕ್ತಿಯಿಂದ ಬಹಳ ಎತ್ತರ ಸ್ಥಾನಕ್ಕೆ ಬರುವಂಥ ಒಂದು ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಆ ಯೋಗವನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಅದನ್ನು ಒಂದು ಶಕ್ತಿಯನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಅಭಿವೃದ್ಧಿ ಎಲ್ಲವೂ ಕೂಡ ಜೀವನದಲ್ಲಿ ಆಗುವಂಥದ್ದು ಇರುತ್ತೆ. ಈಗ ನೀವು ನೋಡಿರ್ಬೋದು, ಎಷ್ಟೋ ಜನ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ ಮಕ್ಕಳೆಲ್ಲ ಜೈಲಿಗೆ ಹೋಗಿದ್ದಾರೆ, ಕೆಟ್ಟ ಹೆಸರನ್ನು ತಗೊಂಡಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಮಕ್ಕಳು ಅಷ್ಟೇ ತುಂಬ ಕೆಟ್ಟ ಹೆಸರನ್ನು ತಗೊಂಡಿರುವಂಥದ್ದು ಇವೆಲ್ಲ ನಾವು ನೋಡ್ತೀವಿ. ಯಾಕಂದರೆ ಆ ಒಂದು ತಂದೆಗೆ ಇರ್ತಕ್ಕಂಥ ಆ ಒಂದು ಶಕ್ತಿ, ಜ್ಞಾನ ಮತ್ತು ಆ ಒಂದು ಧೈರ್ಯವನ್ನು ಮಕ್ಕಳು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ದೇನೆ ಅವನ ಹತ್ರನೇ ಎಲ್ಲ ಇದೆಯಲ್ಲ, ನಾನು ಯಾಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಮುಂದೆ ಹೋಗ್ತಾರಲ್ಲ, ಅವರೆಲ್ಲ ಜೀವನದಲ್ಲಿ ಈ ಥರವಾಗಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಬ್ಬರು ಗುರು ಅಂತಕ್ಕಂಥವ್ರು ಬೇಕು. ಆ ಗುರುವಿನ ಮಾರ್ಗದರ್ಶನ ಇರಬೇಕು. ನಾವು ನಂಬಿರ್ತಕ್ಕಂಥ ನಮ್ಮ ಮನೆ ದೇವರು ಅಥವಾ ಇಷ್ಟ ದೇವರು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಂತಕ್ಕಂಥದ್ದು ಇರಬೇಕು. ಜೊತೆಗೆ ನಾವು ನಮ್ಮ ಒಂದು ಗುರಿ ಏನು, ನಮ್ಮ ಧ್ಯೇಯ ಏನು, ನಾವು ಯಾರು, ಎಲ್ಲಿದ್ದೀವಿ ಅಂತಕ್ಕಂಥ ಪರಿಜ್ಞಾನ ಇರಬೇಕು. ಹೀಗಿದ್ದಾಗ ಆ ದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ಶಕ್ತಿಯಿಂದ ನಾವು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ನೋಡಿ ನಿಮ್ಮ ಒಂದು ಜಾತಕಗಳನ್ನ ಅಥವಾ ಜಾತಕ ಇಲ್ಲದೇ ಇದ್ದರೆ, ಡೇಟ್ ಆಫ್ ಬರ್ತು ಟೈಮೆಲ್ಲ ಇಲ್ಲದೇ ಇದ್ದರೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಸ್ವಲ್ಪ ನೋಡಿಕೊಂಡು ಮುಂದುವರಿರಿ. ಆವಾಗ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂಥೇಳಿ ಗೊತ್ತಾಗುತ್ತೆ. ಈ ಥರದ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಜ್ಯೋತಿಷ್ಶಾಸ್ತ್ರ ಮತ್ತು ಪ್ರಶ್ನಾಶಾಸ್ತ್ರದಲ್ಲಿ ಸಿಗುತ್ತೆ. ಇದನ್ನು ತಗೊಂಡು ನೀವು ಮುಂದುವರೆದಾಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡ್ಬೋದು, ಮುಂದೆ ಏನು, ಯಾವ್ಯಾವ ಥರದ ಒಳ್ಳೆಯದು ಕೆಟ್ಟದು ಎಲ್ಲ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಮುಂದುವರಿಬೋದು ಅಂತಕ್ಕಂಥ ವಿಚಾರವನ್ನು ನಾವು ನೋಡಿಕೊಂಡಾಗ ಜೀವನದಲ್ಲಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ನಿಮಗೆಲ್ಲ ನಾನು ಹೇಳೋದೇನು ಅಂದರೆ, ನಿಮ್ಮಲ್ಲಿ ಇರುವಂತಹ ಆ ಒಂದು ಶ್ರದ್ಧೆ, ಭಕ್ತಿ ಮತ್ತು ಒಳ್ಳೆಯ ಒಂದು ಜ್ಞಾನವನ್ನು, ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಕೂಡ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ.